ಹಿಂದಿನ ಭಾಗದಲ್ಲಿ ಸುಶೀಲಾ ಮತ್ತೆ ರಂಗನಾಥ್ಗೆ ಮಗನ ಜೀವನದ ಬಗ್ಗೆನೇ ಚಿಂತೆ ಶುರುವಾಗಿರತ್ತೆ. ಹೇಗಾದ್ರೂ ಮಾಡಿ ಒಂದ್ ಮದ್ವೆ ಅಂತ ಮಾಡಿ ಮೂಗ್ದಾರ ಹಾಕಿದ್ರೆ ಅವಾಗ್ಲಾದ್ರೂ ಹಿಡ್ದಿರೋ ಹಣದ ಭೂತ ಅವನ್ನ ಬಿಟ್ಟು ಹೋಗತ್ತೆ. ಸಂಬಂಧ, ಪ್ರೀತಿ, ಪ್ರೇಮದ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ಒಂದು ಒಳ್ಳೆ ಹುಡುಗಿನ ನೋಡ್ತಾರೆ. ಆದ್ರೆ ತಂದೆ ತಾಯಿ ಹುಡುಕಿರೋ ಹುಡುಗಿ ಬಡವ್ರ ಮನೆಯಿಂದ ಬಂದಿರ್ತಾಳೆ. ಅರವಿಂದ್ಗೆ ದುಡ್ಡು ಇಲ್ಲದೆ ಇರೋರು ಬಡವ್ರನ್ನ ಕಂಡ್ರೇನೆ ಆಗ್ತಾ ಇರಲ್ಲ. ತುಂಬಾ ಕೀಳಾಗಿ ನೋಡ್ತಾ ಇರ್ತಾನೆ. ಹಾಗಾಗಿ ನೋಡಿರೋ ಹುಡುಗಿ ಬಡವರು ಅನ್ನೋ ಕಾರಣಕ್ಕೆ ಮದ್ವೆ ಬೇಡ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳ್ತಾನೆ. ಆದ್ರೆ ನಮ್ ಸುಶೀಲಾ ಮತ್ತೆ ರಂಗನಾಥ್ ಅವ್ರ ಪ್ರಯತ್ನನ ಬಿಡೋದೇ ಇಲ್ಲ. ಕೊನೆಗೂ ತಾಯಿ ಅನಾರೋಗ್ಯದ ಕಾರಣದಿಂದ ವಿಧಿ ಇಲ್ದೇನೆ ಅನಿವಾರ್ಯವಾಗಿ ಅರವಿಂದ್ ಮದ್ವೆ ಆಗ್ಲೇಬೇಕಾಗತ್ತೆ. ಮದ್ವೆ ಏನೋ ಆಗಿದೆ, ಮುಂದೆ ಸಂಸಾರನ ಅವನು ಅವಳ ಜೊತೆ ಮಾಡ್ತಾನೋ ಅಥವಾ ಅವಳು ಬಡವ್ರ ಮನೆಯವಳು ಅಂತ ಕೀಳಾಗಿ ನೋಡ್ತಾನೋ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಅಮ್ಮ ನೋಡು, ನೀನು ಇಷ್ಟಪಟ್ಟ ಹಾಗೆ ಮದುವೆ ಆಗಿದ್ದೀನಿ ತಾನೆ. ಇನ್ಮೇಲಿಂದ ಏನೇನೋ ಯೋಚನೆ ಮಾಡ್ದೇನೆ, ಆರೋಗ್ಯ ಹಾಳು ಮಾಡ್ಕೊಳ್ದೇನೆ ಆರಾಮಾಗಿ ರೆಸ್ಟ್ ಮಾಡು. ಮಗ್ನೆ, ನನ್ಗೇನಾಗಿದೆಯೋ ಆರೋಗ್ಯವಾಗಿ ಇರ್ತೀನಿ. ಆದ್ರೆ ನಿನ್ ಜೀವನದಲ್ಲಿ ನೀನ್ ಸಂತೋಷವಾಗಿರ್ಬೇಕು ಕಣೋ, ಅದೊಂದೇ ನನ್ನ ಆಸೆ. ನೀನ್ ಸುಖವಾಗಿದ್ರೆ ನಾನು ಆರೋಗ್ಯವಾಗಿದ್ದಾಗೆ ಕಣೋ. ಸರಿಯಮ್ಮ, ಇವಾಗ ಅದೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀನು ಸುಮ್ಮನೆ ರೆಸ್ಟ್ ಮಾಡು. ಅತ್ತೆ, ನಿಮ್ಗೇನಾದ್ರೂ ಬೇಕಾದ್ರೆ ನನ್ನ ಕರೆದ್ರೆ ಸಾಕು, ನಾನೇ ಎಲ್ಲಾನು ತಂದ್ಕೊಡ್ತೀನಿ ಆಯ್ತಾ? ನೀವೆದ್ದು ಓಡಾಡಬೇಡಿ, ಮೊದಲೇ ಸುಸ್ತಾಗಿದ್ದೀರಾ. ಅಮ್ಮ ರೂಪ, ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಆರಾಮಾಗೇ ಇದ್ದೀನಿ. ನೋಡಮ್ಮ, ನಿನ್ನ ಮದುವೆನ ಇಂಥ ಪರಿಸ್ಥಿತಿನಲ್ಲಿ ಮಾಡಬೇಕಾಯ್ತು. ಅಯ್ಯೋ ಅತ್ತೆ, ಎಲ್ಲಿ ಮದುವೆ ಆದರೆ ಏನು, ನೀವು ಆರೋಗ್ಯವಾಗಿ ಮನೆಗೆ ಬಂದ್ರಲ್ಲ ಅಷ್ಟೇ ಸಾಕು. ನನಗೇನು ಬೇಜಾರಿಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಸುಮ್ಮನೆ ರೆಸ್ಟ್ ಮಾಡಿ. ಅಮ್ಮ ರೂಪ ನೋಡು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನನ್ನ ಮಗನಿಗೆ ಸ್ವಲ್ಪ ಕೋಪ ಜಾಸ್ತಿ, ಹಾಗಾಗಿ ಅವನೇನಾದರೂ ಹೇಳಿದ್ರೆ ನೀನು ಅನುಸರಿಸ್ಕೊಂಡು ಹೋಗು ಆಯ್ತಾ? ಗಂಡನ ನೀನೇ ಹೊಲಿಸ್ಕೋಬೇಕಮ್ಮ. ಅತ್ತೆ, ನಾನಿದ್ದೀನಲ್ವಾ, ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ನಾನು ಅನುಸರಿಸ್ಕೊಂಡು ಹೋಗ್ತೀನಿ. ಸರಿ ರೂಪ, ನಿನಗೂ ಸುಸ್ತಾಗಿರುತ್ತೆ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ. ಅಬ್ಬಾ ಸುಶೀಲಾ, ಏನೋ ನಿನಗೆ ಹುಷಾರಿಲ್ಲದೆ ಇರೋದು ಒಂಥರ ಒಳ್ಳೇದೇ ಆಯಿತು ಕಣೆ. ನೋಡು, ನಿನ್ನ ಕಾರಣದಿಂದ ಮಗನ ಮದುವೆನೇ ಆಯಿತು. ಸಾಕು, ಸುಮ್ಮನೆ ಇರ್ತೀರಾ? ನಿಮ್ಮ ಮಗಂಗೆ ಮದುವೆ ಮಾಡಬೇಕು ಅಂತಾನೆ ನಾನು ಹೇಳಿ ಕೇಳಿ ಅನಾರೋಗ್ಯ ತರಿಸ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನಿಮ್ಮ ಮಗಂದು ಈ ಜನ್ಮದಲ್ಲಿ ಮದುವೆ ಆಗ್ತಿರ್ಲಿಲ್ಲ. ಏನೋ ಏನೇ ಹೇಳ್ತಿದ್ಯಾ ಸುಶೀಲಾ ನೀನು? ನೀನೇ ರೋಗ ಬರ್ಸ್ಕೊಂಡ್ಯಾ ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ಹೌದು ಕಣ್ರಿ, ಇಷ್ಟು ಗಟ್ಟುಮುಟ್ಟಾಗಿದ್ದೀನಿ, ನನಗೇನ್ರಿ ರೋಗ ಬರುತ್ತೆ ಹೇಳಿ? ಮಗನ ಮದುವೆ ಹೀಗೆ ಬಿಟ್ರೆ ಆಗಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಡಾಕ್ಟರ್ ಹತ್ರ ಹಾಗೆ ಹೇಳೋಕೆ ಹೇಳಿದ್ದು. ನಾನು ಸಾಯ್ತೀನಿ ಅಂತ ಗೊತ್ತಾದ್ರೂ ಅವ್ನ ಮದುವೆ ಆಗ್ತಾನೇನೋ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಿತ್ತು. ನೋಡಿದ್ರಾ, ಈ ನಾಟಕ ಮಾಡಿದ್ದಕ್ಕೆ ಅವ್ನ ಮದುವೆನೇ ಆಗೋಯ್ತು. ಅಬ್ಬಾ, ಇದೇನೇ ಹೇಳ್ತಿದ್ಯಾ ನೀನು? ಇಷ್ಟೆಲ್ಲ ನೀನ್ ಮಾಡಿದ ನಾಟಕನೇನೆ, ಗೊತ್ತೇ ಆಗಿಲ್ಲ ನೋಡು ನಮ್ಗೆ ಯಾರಿಗೂ. ಸರಿ ಸರಿ, ಏನೋ ಮಗನ ಜೀವನ ಸರಿ ಆಗ್ಲಿ ಅಂತ ಇಷ್ಟೆಲ್ಲ ಮಾಡಿದೆ. ನೀವು ಬಾಯಿ ತಪ್ಪಿ ಕೂಡ ಮಗನ ಎದುರಿಗೆ ಹೇಳ್ಬಿಡ್ಬೇಡಿ, ಆಮೇಲೆ ರಂಪ ಮಾಡ್ಬಿಡ್ತಾನೆ. ಏನೋ ಮಗ ಸೊಸೆ ಹೀಗೆ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಸುಶೀಲಾ ಇಷ್ಟೆಲ್ಲ ನಾಟಕ ಮಾಡಿ ಮಗನ ಮದುವೆ ಮಾಡ್ತಾನೆ. ಆದ್ರೆ ಅರವಿಂದ್ಗೆ ಇದು ಯಾವುದೂ ಗೊತ್ತಿಲ್ಲ. ಇದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಇದೆ. ಮಾರನೇ ದಿನ ರಾತ್ರಿ ಸುಶೀಲಾ ತನ್ನ ಮಗ ಸೊಸೆ ಒಂದಾಗಬೇಕು, ಸುಖವಾಗಿ ಸಂಸಾರ ಮಾಡಬೇಕು ಅಂತ ಮೊದಲನೇ ರಾತ್ರಿ ಅರೇಂಜ್ ಮಾಡಿರ್ತಾಳೆ. ರೂಪಾ ಕೂಡ ತನ್ನ ಗಂಡನ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನೂರಾರು ಕನ್ಸು ಕಟ್ಕೊಂಡು ರೂಮ್ ಒಳಗೆ ಬರ್ತಾಳೆ. ರೀ, ನನಗೆ ಆಶೀರ್ವಾದ ಮಾಡಿ. ಏನು ಆಶೀರ್ವಾದನ? ಛೀ, ನಿನ್ನಂಥ ಬಿಕಾರಿಗಳನ್ನ ನನ್ನ ಹತ್ರನೂ ಸೇರಿಸ್ಕೊಳ್ಳಲ್ಲ. ನನಗೆ ನಿಮ್ಮನ್ನೆಲ್ಲ ಕಂಡ್ರೆ ಅಷ್ಟು ಅಸಹ್ಯ. ಅಂಥದ್ರಲ್ಲಿ ಅಮ್ಮನ ಕಾರಣದಿಂದ ಇವತ್ತು ನೀನು ನನ್ನ ರೂಮ್ ಒಳಗೆ ಬರೋ ಹಾಗಾಗಿದೆ. ಅಯ್ಯೋ, ಇದೇನ್ರಿ ಮಾತಾಡ್ತಿದ್ದೀರಾ ನೀವು? ಅಲ್ಲ, ನನ್ನ ಇಷ್ಟಪಟ್ಟು ತಾನೇ ಮದುವೆ ಆಗಿರೋದು, ಆದ್ರೆ ಏನೇನೋ ಮಾತಾಡ್ತಿದ್ರಲ್ಲ ನೀವೀಗ. ನಿನ್ನಂಥವಳನ್ನ ನಾನು ಇಷ್ಟಪಡೋದ? ಯಾರೇ ನಿನ್ಗೆ ಹೇಳಿದ್ದೋ? ಏನೋ ಅಮ್ಮನ ಕಾರಣದಿಂದ ನಾನು ನಿನ್ನ ಮದುವೆ ಆಗಿದ್ದೀನಿ. ನಿನ್ನಂಥವಳನ್ನ ಹತ್ರನೂ ಸೇರಿಸ್ಕೊಳ್ಳಲ್ಲ ಅಂತ ಅವಾಗಲೇ ಹೇಳ್ದೆ ತಾನೆ. ನೀನು ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ ನನಗೆ. ಶ್ರೀಮಂತಿಕೆ ಇಲ್ಲ, ಬಡತನದಲ್ಲಿ ಆ ಥರ ಏನು ತಿನ್ನೋದಕ್ಕೂ ಕೂಳಿಲ್ದೆ ಇರೋ ಥರ ಮನೆ ಇದೆ ನಿಮ್ಮದು. ಅಂಥದ್ರಲ್ಲಿ ನಿನ್ನನ್ನು ನಾನು ಇಷ್ಟಪಟ್ಟು ಮದುವೆ ಆಗ್ತೀನ? ಛೀ! ಅಯ್ಯೋ, ಇದೇನ್ರಿ ಹೇಳ್ತಿದ್ದೀರಾ? ನಿಮ್ಮ ತಾಯಿ ಕಾರಣಕ್ಕೆ ನನ್ನ ಮದುವೆ ಆದ್ರ? ಅಲ್ಲ ರೀ, ನಾನಂತ ತಪ್ಪು ಏನು ಮಾಡಿದೆ ನಿಮಗೆ? ನಿಮಗಿಷ್ಟ ಇಲ್ಲ ಆದರೆ ಡೈರೆಕ್ಟಾಗಿ ಹೇಳಬೇಕಿತ್ತು. ಅದು ಬಿಟ್ಟು ನನ್ನ ಮದುವೆ ಆಗಿ ನನ್ನ ಜೀವನ ಯಾಕೆ ಹಾಳು ಮಾಡಬೇಕಿತ್ತು? ಸಾಕು, ಬಾಯಿ ಮುಚ್ಚೆ.
ನಾವು ಶ್ರೀಮಂತರು ಅಂತ ಗೊತ್ತಾದ ಕೂಡ್ಲೇನೆ ನೀನು ಏನು ಯೋಚನೆ ಮಾಡ್ದೇನೆ ನನ್ನ ಕೈನಲ್ಲಿ ತಾಳಿ ಕಟ್ಸ್ಕೊಂಡಿದ್ಯಾ. ಅದ್ರಲ್ಲೇ ಗೊತ್ತಾಗ್ತಿದೆ ನಿನಗೆ ಶ್ರೀಮಂತಿಕೆ ಎಲ್ಲ ಕಂಡು ಎಷ್ಟು ಆಸೆ ಆಗಿದೆ ಅಂತ. ಈಗ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಭಾಷಣ ಮಾಡ್ತಿದ್ಯಾ. ನೋಡೆ, ದುಡ್ಡು ಕಾಸು ಇಲ್ಲದೆ ಇರೋ ನಿನ್ನಂಥವ್ಳ ಜೊತೆ ನಾನು ಮಲಗಿ ಸಂಸಾರ ಮಾಡಬೇಕು ಅಂತ ಏನಿಲ್ಲ. ನನಗೆ ನಿನ್ನಂಥ ಬಡವ್ರ ಕಂಡ್ರೆ ಅಸಹ್ಯ ಆಗುತ್ತೆ. ವಿಷಯ ಅಂದರೆ ಒಂದು ಹೋಟೆಲಿಗೆ ಹೋದ್ರೇನೆ ನಾನು ಲಕ್ಷ ಲಕ್ಷ ಕೊಟ್ಟು ಒಬ್ರನ್ನ ಕರ್ಸ್ಕೋತೀನಿ. ಅಂಥದ್ರಲ್ಲಿ ನಿನ್ನಂಥ ಚೀಪಾಗಿರೋ ಹುಡುಗಿ ಜೊತೆ ಮಲಗ್ತೀನೇನೆ. ನೋಡು, ಇನ್ಮೇಲಿಂದ ನೀನು ಈ ರೂಮ್ ಒಳಗೂ ಸುಳಿಬಾರ್ದು. ಏನೋ ಅಮ್ಮನ ಕಾರಣದಿಂದ ಇಲ್ಲಿಗೆ ಬರೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ. ನನ್ನ ಬೆಡ್ ಮೇಲೂ ಹತ್ತಬಾರ್ದು. ನಿಮ್ಮಂಥ ಬಡವರೆಲ್ಲ ಹೇಗೆ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತೇ. ಹೇಗೂ ಯಾರೋ ಒಬ್ಬ ಶ್ರೀಮಂತ ಸಿಗ್ತಾನೆ, ಅವನನ್ನ ಮದುವೆ ಆಗ್ಬಿಟ್ರೆ ಇಡೀ ಆಸ್ತಿಗೂ ನೀನೇ ಓನರ್ ಆಗ್ಬಿಡ್ತೀರಾ. ಅಲ್ಲಿಗೆ ಸರಿ ಆಯ್ತಲ್ಲ, ನಿಮ್ಮ ಬಡತನ ಎಲ್ಲ ಅಲ್ಲಿಗೆ ಮುಗ್ದೇ ಹೋಗುತ್ತೆ. ಅದೇ ಪ್ಲಾನ್ ನಿಮ್ಮಂಥವ್ರದ್ದೆಲ್ಲ. ಛೀ, ನಿನ್ನಂಥವಳನ್ನ ನೋಡೋದಕ್ಕೆ ನನ್ ಹಿಂಸೆ ಆಗ್ತಿದೆ. ಮೊದಲು ಇಲ್ಲಿಂದ ತೊಲಗು. ಮದುವೆ ಆಗಿರೋ ಮೊದಲನೇ ದಿನನೇ ರೂಪಾ ಏನೇನೋ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾಳೆ. ಆದರೆ ಅವತ್ತೇ ಅರವಿಂದ್ಗೆ ತಾನು ಇಷ್ಟ ಇಲ್ಲ, ತಾಯಿ ಕಾರಣದಿಂದ ಮದುವೆ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ನೋಡು, ರಾತ್ರಿ ನಡೆದಿರೋ ಯಾವ ವಿಷಯನೂ ಗೊತ್ತಾಗ್ಬಾರ್ದು. ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವರಿಬ್ರು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ನಿನ್ನನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಷ್ಟೇ. ಅಮ್ಮ ರೂಪಾ, ಇದೇನಮ್ಮ ಇಷ್ಟು ಬೇಗ ಇದ್ದಿದ್ಯಾ? ರಾತ್ರಿಗೆಲ್ಲ ಶಾಸ್ತ್ರ ಚೆನ್ನಾಗಾಯ್ತಾ? ಅದು ಹಾಂ ಅತ್ತೆ, ಎಲ್ಲ ಚೆನ್ನಾಗಾಯ್ತು. ಅದು ಬೆಳಗ್ಗೆ ಬೇಗ ಎಚ್ಚರ ಆಯಿತು, ಹಾಗಾಗಿ ಎದ್ದು ಬಂದೆ. ಕಾಫಿ ತಿಂಡಿ ಎಲ್ಲ ರೆಡಿ ಇದೆ, ಬನ್ನಿ ನೀವು ತಿನ್ನೋರಂತೆ. ಸುಶೀಲಾ, ಅಂತೂ ನಿನ್ನ ಪ್ಲಾನ್ ಸಕ್ಸಸ್ ಆಯ್ತು ಕಣೆ. ರೂಪಾ ಗಂಡನ ಬೆದರಿಕೆಗೆ ಭಯಪಟ್ಟು ಅತ್ತೆ ಮಾವನ ಹತ್ರ ಏನು ಹೇಳ್ಕೊಡೋದೇ ಇಲ್ಲ. ಎಲ್ಲನೂ ಚೆನ್ನಾಗಾಯ್ತು ಅಂತ ಸುಳ್ಳು ಹೇಳ್ತಾಳೆ. ಸುಶೀಲಾ ಮತ್ತೆ ರಂಗನಾಥ್ ಅವಳು ನಿಜ ಹೇಳ್ತಿದ್ದಾಳೆ ಅನ್ಕೊಂಡು ಅವಳ ಮಾತನ್ನ ನಂಬ್ತಾರೆ. ಹೀಗೆ ಮದುವೆ ಆಗಿ 3 ತಿಂಗಳು ಕಳೆಯುತ್ತೆ. 3 ತಿಂಗಳು ಕಳೆದ್ರೂ ಅರವಿಂದ್ ಮಾತ್ರ ಎಲ್ರೂ ಎದುರಿಗೂ ತನ್ನ ಹೆಂಡತಿ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಆಡ್ತಾ ಇರ್ತಾನೆ. ಆದರೆ ರೂಮ್ನಲ್ಲಿ ಕೊಡ್ಬಾರ್ದು ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ರೂಪಾ ಕೂಡ ಅದನ್ನ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಲೋ ಮಚ್ಚ, ಇದೇನೋ ಇದು, ನಿನಗೆ ಮದುವೆ ಆಗಿ 3 ತಿಂಗಳಾಯ್ತಂತೆ, ನನಗೇನು ಹೇಳೇ ಇಲ್ವಲ್ಲೋ ನೀನು. ಏನು ಮದುವೆನಾ? ಸುಮ್ಮನೆ ಇರ್ತೀಯಾ? ನನ್ನ ಮನ್ಸಿಗೆ ಇಷ್ಟ ಇಲ್ದಿರೋ ಮದುವೆ ಅದು. ಅವಳನ್ನ ನೋಡಿದ್ರೆ ನನಗೋ ಯಪ್ಪ, ಏನು ಇಲ್ದಿರೋ ಬಿಕಾರಿ ಮನೆಯಿಂದ ನನ್ನ ತಂದೆ ತಾಯಿ ಅವಳನ್ನ ತಗೊಂಬಂದು ನಮ್ಮ ಮನೆ ಸೊಸೆ ಮಾಡಿಬಿಟ್ಟಿದ್ದಾರೆ. ಏನು ಮಾಡಲಿ ಹೇಳು? ಅಪ್ಪ ಅಮ್ಮನ ಬಿಟ್ಕೊಡೋಕ್ಕಾಗ್ದೇನೆ ಸುಮ್ಮನೆ ಇದ್ದೀನಿ ಅಷ್ಟೇ. ಇದೇನೋ ಹೀಗೆ ಹೇಳ್ತಿದ್ಯಾ? ನಿನಗಿಷ್ಟ ಇಲ್ವಾ ಅಲ್ವೋ? ಮತ್ತ್ಯಾಕೋ ಮದುವೆ ಅದೇ? ಅಲ್ಲ ಮಾರಯ್ಯ, ಮದುವೆ ಆಗಿ 3 ತಿಂಗಳಾಗಿದೆ, ಹೀಗೆ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲೋ ನೀನು. ಹೌದು ಕಣೋ, ಏನೋ ಅಪ್ಪ ಅಮ್ಮನ ಒತ್ತಾಯಕ್ಕೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಬೇಕಾಯ್ತು. ಆದರೆ ನನಗಂತೂ ಅವಳ ಜೊತೆ ಇರೋದಕ್ಕಾಗಲ್ಲ. ಅವಳು ನೋಡಿದ್ರೆ ಹೇಸಿಗೆ ಅನ್ಸುತ್ತೆ. ಯಪ್ಪ, ನೋಡು, ನಾನು ನಿನ್ನ ಕರೆಸಿರೋದೇ ಅದಕ್ಕೆ. ಮೊದಲು ನನಗೇನಾದರೂ ಒಂದು ಐಡಿಯಾ ಕೊಡು. ಅವಳನ್ನ ಈ ಮನೆಯಿಂದ ಮೊದಲು ತೊಲಗೋ ಹಾಗೆ ಮಾಡಬೇಕು. ಅಯ್ಯೋ, ಇಷ್ಟೇನಾ? ಅಲ್ಲೋ ಮಾರಯ್ಯ, ಹೇಗೂ ಅವಳು ಬಡವರ ಮನೆ ಹುಡುಗಿ ಅಂತ ನೀನೇ ಹೇಳ್ತಿದ್ಯಾ. ಅವ್ರ ಮನೇಲಿ ದುಡ್ಡು ಕಾಸು ಅದಕ್ಕೆಲ್ಲ ತುಂಬಾನೇ ಕಷ್ಟ ಇರುತ್ತೆ. ನಾನು ಹೇಳ್ದಾಗ ಮಾಡು. ಹೇಗೂ ರೂಮ್ ಒಳಗೆ ಬಂದಮೇಲೆ ಹೇಗಾರು ಏನೋ ಒಂದು ಜಗಳ ತೆಗೆದು ವರದಕ್ಷಿಣೆ ತಂದ್ಕೊಡೋದಕ್ಕೆ ಹೇಳು. ಹೇಗೂ ಅವ್ರ ಮನೇಲಿ ದುಡ್ಡು ಹೊಂದ್ಸೋಕ್ಕಾಗಲ್ಲ. ಅವಾಗ ಇವಳೆ ವರದಕ್ಷಿಣೆ ಕಾಟ ತಾಳೋಕ್ಕಾಗ್ದೇನೆ ನಿನ್ನ ಮನೆ ಬಿಟ್ಟು ಅವಳ ಮನೆಗೆ ಹೋಗ್ತಾಳೆ. ವಾವ್, ಒಳ್ಳೆ ಐಡಿಯಾ ಕಣೋ. ಇವತ್ತು ಹೋಗಿ ಅದೇ ಕೆಲಸ ಮಾಡ್ತೀನಿ. ಇಷ್ಟು ದಿನ ನನಗೆ ತಲೆಗೆ ಬಂದಿಲ್ಲ. ಅವಳಿಗೆ ದಿನಾಲು ಚಿತ್ರಹಿಂಸೆ ಮಾಡ್ತಿದ್ದೆ, ಮೊದಲು ಈ ಮನೆಯಿಂದ ಹೋಗ್ಲಿ ಅಂತ. ಆದರೆ ಅವಳು ಎಲ್ಲಾನು ಸಹಿಸ್ಕೊಂಡು ಇಲ್ಲೇ ಇದ್ದಾಳೆ. ಇವಾಗ ನೋಡು, ವರದಕ್ಷಿಣೆ ಕೇಳ್ತೀನಿ, ಕೇಳಿದ್ದಕ್ಕೇನೆ ಅವಳು ಹೆದರೋಗ್ತಾಳೆ. ತರೋದು ಇಲ್ಲ, ಬರೋದು ಇಲ್ಲ. ಮೊದಲೇ ಅರವಿಂದ್ ಹೀಗೆ, ಇನ್ನ ಇವನ್ ಫ್ರೆಂಡ್ಸ್ ಎಲ್ಲ ಹೇಗಿರೋಕ್ ಸಾಧ್ಯ? ಇವನ್ ತರನೇ ಇರೋಕ್ ಸಾಧ್ಯ. ಇವನ್ ಫ್ರೆಂಡ್ ಕೊಟ್ಟಿರೋ ಮನೆ ಹಾಳು ಐಡಿಯಾನ ತನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡ್ತಾನೆ. ರೂಪನಿಗೆ ಗಂಡನ ಅವತಾರ, ಗಂಡನ ವರ್ತನೆ ಎಲ್ಲ ನೋಡಿ ತುಂಬಾನೇ ಭಯ ಆಗ್ತಿರತ್ತೆ. ಅವನ ಹತ್ರ ಮಾತಾಡೋದಕ್ಕಾಗ್ಲಿ, ಅವ್ನು ನೋಡೋದಕ್ಕಾಗ್ಲಿ ಅವಳಿಗೆ ಮನ್ಸೇ ಬರ್ತಿರಲ್ಲ. ಆದ್ರೂ ಏನೋ ಒಂದು ಧೈರ್ಯ ಮಾಡಿ ರೂಮ್ ಒಳಗೆ ಬರ್ತಾಳೆ. ಓಹೋ, ಏನು ಮೇಡಮ್ ಅವರು ಹೊಟ್ಟೆ ಬಿರಿಯಂಗ್ ತಿನ್ಕೊಂಡು ಇವಾಗ ಬರ್ತಾ ಇದ್ದೀರಾ? ಅಯ್ಯೋ, ಯಾಕ್ರಿ ಹೀಗೆಲ್ಲ ಚುಚ್ಚಿ ಮಾತಾಡ್ತಿದ್ದೀರಾ? ಆಹಾ, ಸಾಕ್ ಬಾಯ್ ಮುಚ್ಚೆ. ನಮ್ಮನೆ ಆಸ್ತಿ ಮನೆ ನೋಡಿ ನಿಮ್ಮನೆ ಬಿಟ್ಟು ಇಲ್ಲಿ ಬಂದು ಜಾಂಡ ಊರ್ದೋಳು ನೀನು. ಈಗ ನನಗೆ ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ ಅಂತೀಯಾ? ಅಲ್ವೇ, ನಿನಗಷ್ಟು ನಾಚಿಕೆ ಆಗಲ್ವೇನೆ? ಒಂದ್ ನಯಾ ಪೈಸೆ ವರದಕ್ಷಿಣೆ ಕೊಡ್ದೇನೆ ಹಾಗೆ ಈ ಮನೆಯಲ್ಲಿ ಬಿಟ್ಟಿಯಾಗಿ ಕೂಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ನೀನ್ ಸ್ವಲ್ಪನಾದ್ರೂ ಏನು ಅನ್ಸಲ್ವಾ?
ಏನು ವರದಕ್ಷಿಣೆನ? ಅಲ್ಲ ರೀ, ಏನ್ ಮಾತಾಡ್ತಿದ್ದೀರಾ ನೀವು? ಇಷ್ಟೆಲ್ಲ ಕೋಟಿ ಕೋಟಿ ಆಸ್ತಿ ಇಟ್ಕೊಂಡು ವರದಕ್ಷಿಣೆ ಕೇಳ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ? ನಿಮ್ ತಾಯಿ ಇದ್ಯಾವುದು ಬೇಡ ಅಂತ ಹೇಳಿನೇ ನನ್ನನ್ನ ಅಲ್ಲಿ ಬಂದು ನೋಡಿರೋದು, ನಿಮ್ ಜೊತೆ ಮದ್ವೆ ಮಾಡ್ಸಿರೋದು. ಆದ್ರೆ ನೀವೇನ್ ಹೀಗ್ ಮಾತಾಡ್ತಿದ್ರಾ? ನೋಡಿ, ಹೀಗೆ ಆದ್ರೆ ನಾನಂತೂ ನಿಮ್ ತಾಯಿ ಹತ್ರ ಎಲ್ಲಾ ವಿಷಯನೂ ಹೇಳ್ತೀನಿ. ದಿನೇ ದಿನೇ ಕಳೆದಾಗೋ ನಿಮ್ದು ಯಾಕೋ ತುಂಬಾನೇ ಜಾಸ್ತಿ ಆಗ್ತಿದೆ. ನನಗ್ ನೀವು ಕೊಡೋ ಹಿಂಸೆನೆಲ್ಲ ತಡ್ಕೊಂಡು ನನ್ ಮನ್ಸಲ್ಲಿ ಇಟ್ಕೊಂಡು ಇರೋದಕ್ಕಾಗಲ್ಲ. ನೀವೇನೋ ಅವ್ರ ಬಲವಂತಕ್ಕೆ ಮದ್ವೆ ಆಗಿರ್ಬೋದು, ಹಾಗಂತ ನಾನ್ ನನ್ನ ನಂಬಿಕೆನ ಹಾಳು ಮಾಡ್ಕೊಳ್ಳೋದಕ್ಕಾಗಲ್ಲ. ಏನೇ ನನಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ ನಿನ್ಗೆ? ನಾನು ಇದನ್ನೆಲ್ಲ ಕಷ್ಟಪಟ್ಟು ದುಡ್ದಿರೋದು, ಆದ್ರೆ ನೀನ್ ಬಂದು ಬಿಟ್ಟಿಯಾಗಿ ತಿಂತಾ ಇದ್ಯಾ. ಇದನ್ನೆಲ್ಲ ನಿನ್ ಕನ್ಸಲ್ಲೂ ನೆನ್ಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತಿಳ್ಕೊ. ಅರವಿಂದ್ ಬೇಕು ಬೇಕು ಅಂತಾನೆ ಜಗಳ ತೆಗೆದು ರೂಪಂಗೆ ಅವನಿಗೆ ಮನ್ಸಿಗೆ ಬಂದಾಗ ಹೊಡಿತಾನೆ. ಅವಳಿಗೆ ಇದರಿಂದ ತುಂಬಾನೇ ನೋವಾಗತ್ತೆ. ನೋಡೆ, ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೋಗಿ ವರದಕ್ಷಿಣೆ ತಗೊಂಡ್ ಬಂದ್ರೆ ಈ ಮನೆಯಲ್ಲಿ ಜಾಗ ಇಲ್ಲ, ಅಂದ್ರೆ ಈ ಮನೆ ಬಿಟ್ಟು ನೀನ್ ತುಳುಕ್ತಾ ಇರ್ಬೋದು. ನಿನ್ನ ಮಾತ್ರ ನಾನು ಯಾವತ್ತೂ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ನೋಡು, ಇಷ್ಟೆಲ್ಲ ನಮ್ಮ ಮಧ್ಯೆ ಆಗ್ತಿದೆ ಅನ್ನೋದು ನನ್ನ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ, ನೆನ್ಪಿಟ್ಕೋ. ನಾಳೆ ಬೆಳಗ್ಗೆನೆ ನೀನ್ ಇಲ್ಲಿಂದ ಹೊರಡ್ಬೇಕು. ಅಯ್ಯೋ, ಇದೇನಮ್ಮ ರೂಪ, ಮುಖ ಎಲ್ಲ ಗಾಯ ಮಾಡ್ಕೊಂಡಿದ್ಯಾ? ಏನಾಯ್ತಮ್ಮ? ಅಯ್ಯಯ್ಯೋ, ಇವಾಗೆಲ್ಲರೂ ಇವಳು ಮುಸುಡಿ ಹೊಡೆದಿದ್ದು ನಾನೇ ಅಂತ ಗೊತ್ತಾದ್ರೆ ಅಮ್ಮ ದೊಡ್ಡ ರಂಪನೆ ಮಾಡಿಬಿಡ್ತಾಳೆ. ಹೇಗಾದ್ರೂ ಮಾಡಿ ನಾನೇ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ಇವಳು ಬಾಯ್ಬಿಟ್ರೆ ಏನಾದರೂ ನಿಜಾನೇ ಹೇಳ್ಬಿಡ್ತಾಳೆ. ಅದು ಅತ್ತೆ. ಅಯ್ಯೋ ಅಮ್ಮ, ಅದೇನಿಲ್ಲ ಅಮ್ಮ. ಅವಳ ತವ್ರ ಮನೆಯಲ್ಲಿ ಬಡವರು, ಹಾಗಾಗಿ ಅಲ್ಲೆಲ್ಲ ಮಂಚದ ವ್ಯವಸ್ಥೆ ಇಲ್ಲ ಅಲ್ವಾ. ಇಲ್ಲಿ ಹಾಗಲ್ಲ, ನಮ್ಮನೇಲಿ ರೂಮಿಗೇನು ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಮಂಚ ಇಟ್ಟಿದ್ಯಾ ನೀನು. ಆ ಮಂಚದ ಮೇಲೆ ಮಲ್ಕೊಂಡಿದ್ಲ ರಾತ್ರಿ, ಮಿಸ್ ಆಗಿ ಕೆಳಗೆ ಬಿದ್ಲು. ಗ್ರಾನೈಟ್ ಎಲ್ಲ ಮುಖಕ್ಕೆ ಹೊಡೆದು ಹೀಗೆ ಗಾಯ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ ರೂಪ, ಇದೇನಮ್ಮ ನಿನ್ ಗಂಡ ಹೇಳ್ತಿರೋದು? ಅಲ್ಲ, ನೋಡೋದು ಎಷ್ಟು ಪೆಟ್ಟಾಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಮಲ್ಗೋದಲ್ವೇನಮ್ಮ? ನೋಡು, ಮೊದಲು ಹೋಗಿ ಹಾಸ್ಪಿಟಲ್ನಲ್ಲಿ ಏನಾದರೂ ಟ್ರೀಟ್ಮೆಂಟ್ ತಗೊಂಡು ಬನ್ನಿ. ಪರವಾಗಿಲ್ಲ ಅತ್ತೆ, ಅಷ್ಟೇನು ನೋವಾಗ್ತಾ ಇಲ್ಲ. ಅತ್ತೆ, ನಾನು ಒಂದು ಸ್ವಲ್ಪ ದಿನ ತವ್ರ ಮನೆಗೆ ಹೋಗಿ ಬರೋದಾ? ಅಯ್ಯೋ, ಇದೇನಮ್ಮ ರೂಪ, ಅದನ್ನು ನನ್ನ ಹತ್ರ ಕೇಳ್ತಿದ್ಯಲ್ಲ. ನಿನ್ನ ಮನೆ, ನಿನಗಿಷ್ಟ ಬಂದಷ್ಟು ದಿನ ಹೋಗಿದ್ ಬಾ, ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅಬ್ಬಾ, ಅಂತೂ ಇಂತೂ ಪೀಡೆ ತೊಲುಪ್ತು. ಇನ್ಮೇಲೆ ಈ ಕಡೆ ಬರೋದು ಇಲ್ಲ ಅವಳು. ಕೊನೆಗೂ ರೂಪ ಗಂಡ ಹೇಳ್ದಾಗೆ ತವ್ರ ಮನೆಗೆ ಬಂದಿದ್ದಾಳೆ. ಮುಂದೆ ಗಂಡ ಹೆಂಡತಿ ಒಂದಾಗ್ತಾರ ಅಥವಾ ವರದಕ್ಷಿಣೆ ದುಡ್ಡು ಕೊಡೋಕಾಗ್ದೇನೆ ರೂಪ ಗಂಡನೇ ಬೇಡ ಅಂತ ತವ್ರ ಮನೇಲೆ ಉಳ್ಕೋತಾಳೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.